ಹೌದ್ರಿ. ಫಂಡಮೆಂಟಲ್ ಇಶ್ಯೂ ಏನು? ಫಂಡಮೆಂಟಲ್ ಇಶ್ಯೂ ನಮ್ದು ಇರ್ತಕ್ಕಂಥದ್ದು ಈ ತರ ಟೆರರಿಸ್ಟ್ ಆಕ್ಟಿವಿಟಿ ಹಲವಾರು ಸರ ಆಗಿದೆ, ಇಲ್ಲ ಅಂತಲ್ಲ. ಆರ್ಟಿಕಲ್ 370 ಬಂತು, ಝೀರೋ ಟಾಲರೆನ್ಸ್ ಇಲ್ಲಿವರೆಗೆ ಎಷ್ಟು ಸಲಿ 2014 2025 ಇಸ್ವಿವರೆಗೆ 11 ವರ್ಷದಲ್ಲಿ ಎಷ್ಟು ಸರಿ ಈ ತರ ಆಕ್ಟಿವಿಟೀಸ್ ಆಗಿದಾವೆ? ಊರಿ 3 ಪಿಕ್ಚರ್ ಮಾಡಿದ್ರು, ಊರಿ ಪಿಕ್ಚರ್ ಮಾಡಿದ್ರು. ಅಲ್ಲಿಂದ ISI ಪಾಕಿಸ್ತಾನ ಕರೆಸ್ಬಿಟ್ಟು ಇಲ್ಲಿ ಇನ್ಸ್ಪೆಕ್ಷನ್ ಮಾಡಿದ್ರು. ಯಾರು ಸರ್ಜಿಕಲ್ ಸ್ಟ್ರೈಕ್ ಯಾರು ಕೇಳಲಿಲ್ಲ. ಪುಲ್ವಾಮಾ ಏನಾಯ್ತು? ಪುಲ್ವಾಮಾ ಬಗ್ಗೆ ಯಾರು ಮಾತಾಡ್ತಿಲ್ಲ. 300 kg RDX ಬಂತು, 40 ಜನ ತೀರೋದ್ರು. ಅವಾಗ ಹಿಂದೂಗಳು ಇದ್ರು ಅದ್ರಲ್ಲಿ ಹೆಚ್ಚಾಗಿ, ಅದ್ರ ಬಗ್ಗೆ ಏನು ಚರ್ಚೆ ಇಲ್ಲ. ಈಗ ಇಲ್ಲಿ ಯಾವುದೋ ಹೆಣ್ಮಗಳು ಹೇಳಿದಾಳೆ, ಅದು ನಿಜ ಇದೆಯೋ ಸತ್ಯ ನನಗೆ ಗೊತ್ತಿಲ್ಲ, ಅವ್ರು ಹೇಳಿರ್ತಕ್ಕಂಥ ನಿಜ ಅಂತಾನೆ ತಗೊಳ್ಳೋಣ. ಬಟ್ ಇದನ್ನೇ ಡಿಬೇಟ್, ಇಡೀ ದೇಶದಲ್ಲಿ ಇದನ್ನ ಡಿಬೇಟ್ ತಗೊಂಡು ಆಗಿರ್ತಕ್ಕಂಥದ್ದೇನು ಇವತ್ತು ಅಂದ್ರೆ ಕೇಂದ್ರ ಸರ್ಕಾರ ಯಾವುದಕ್ಕೂ ಸಂಬಂಧನೇ ಇಲ್ಲ, ಕೇಂದ್ರ ಸರ್ಕಾರದಲ್ಲಿ ಯಾವ್ದು ವೈಫಲ್ಯತೆ ಇಲ್ಲ. ಯಾರೋ ಒಬ್ರು ಈಗ ಮೊನ್ನೆ ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ದಾರೆ, ಆಲ್ ಪಾರ್ಟಿ ಮೀಟಿಂಗ್ ಗೆ ಸಂಬಂಧಪಟ್ಟಿರ್ತಕ್ಕ ಸಚಿವರು ಬರಂಗಿಲ್ಲ, ಸ್ಪೋಕ್ಸ್ ಪರ್ಸನ್ ಬಂದ್ಬಿಟ್ಟು ಲ್ಯಾಪ್ಸ್ ಆಗಿದೆ ಅಂತ ಹೇಳ್ಬಿಟ್ರು. ಅವರು ಲ್ಯಾಪ್ಸ್ ಆಗಿದೆ ಅಂತ ಹೇಳೋ ಒಳಗಡೆ 2-3 ದಿನ ಈ ದೇಶದಲ್ಲಿ ಇರ್ಲಿದ್ದೆಲ್ಲ ಚರ್ಚೆಗಳು ಆಗ್ಬಿಟ್ಟು. ಅಲ್ಲಮ್ಮ, ನಾನು ಬಹಳ ಡೀಪ್ ಅಲ್ಲ, ನಾನು ಇದ್ರ ಬಗ್ಗೆ ಬಹಳ ಡೀಪ್ ಆಗಿ ಚರ್ಚೆ ಮಾಡಕ್ ಹೋಗೋದಿಲ್ಲ ಇದರಲ್ಲಿ. ಯಾಕಂದ್ರೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಅದ್ರ ಸಂಬಂಧ ನಮಗೆ ನಾಲೆಜ್ ಇರೋದಿಲ್ಲ, ಅದ್ರ ಬಗ್ಗೆ ಮಾತನಾಡತಕ್ಕಂಥದ್ದು ರಾಜಕೀಯವಾಗಿ. ಬಟ್ ಮೈ ಫಂಡಮೆಂಟಲ್ ಪಾಯಿಂಟ್ ಇಸ್, ವಾಟ್ ಇಸ್ ಬಿಜೆಪಿ ಮೆರವಣಿಗೆ ಮಾಡ್ತಾ ಇದ್ದಾರೆ? ಏನ್ ಯಾರಿಗೋಸ್ಕರ ಮೆರವಣಿಗೆ ಮಾಡ್ತಾ ಇದ್ದಾರೆ? ನೀವು ಮಾಡಿರೋದು ಫಾಲ್ಟು, ನೀವು ಹಿಂದೂಗಳಿಗೆ ಕೊಂದಿರೋದು, ನಿಮ್ಮ ಲ್ಯಾಬ್ಸ್ ನಿಂದ ಆಗಿರ್ತಕ್ಕಂಥದ್ದು. ಇಲ್ಲಿವರೆಗೆ 2014 ಇಲ್ಲಿವರೆಗೆ ಯಾರು ಸತ್ತಿದ್ದಾರೆ, ಹಿಂದೂಗಳು ಕೊಲೆಗಳಾಗಿರ್ತಕ್ಕಂಥದ್ದು ನೀವು ಹೊಣೆ ಹೊತ್ಕೋಬೇಕು. ಮೊದಲು ಪ್ರತಿ ಸತ್ಯಕ್ಕೆ ಹಿಂದೂ 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 ಅಂತ ಹೇಳಿ 20 ರಾಜ್ಯಗಳಲ್ಲಿ ನೀವೇ ಇದ್ದೀರಿ, ನೀವೇ ಪ್ರಧಾನಮಂತ್ರಿ, ನೀವೇ ಚೀಫ್ ಮಿನಿಸ್ಟರ್ಗಳು, ನೀವೇ ಪ್ರೆಸಿಡೆಂಟು, ಎಲ್ಲ ಅಧಿಕಾರ ನಿಮ್ದೇ. ದಿನ ಬೆಳಿಗ್ಗೆ ಇದ್ರೆ ಹಿಂದೂ ಮುಸ್ಲಿಂ ಬೇರೆ ರಾಜಕೀಯ ಬಿಟ್ರೆ ಡಿಬೇಟ್ ಬರಂಗಿದ್ರೆ ಮಾತಾಡೋಣ. ಇವತ್ತು ಈ ದೇಶದ GDP ನಲ್ಲಿ ಇವತ್ತು ನಮ್ದು GDP ಪರ್ ಕ್ಯಾಪಿಟಲ್ ಇನ್ಕಮ್ ಅಂದ್ರೆ ನಾವು ಆಫ್ರಿಕನ್ ಕಂಟ್ರಿಗಿನ ಈಡಾಗಿದ್ದೀವಿ. ಆಫ್ರಿಕನ್ ಕಂಟ್ರಿನಲ್ಲಿ ಇರ್ತಕ್ಕಂಥ ಪರ್ ಕ್ಯಾಪಿಟಲ್ ಇನ್ಕಮ್ ಏನು $14 ಇದೆ, ಅದಕ್ಕಿಂತ ಕಮ್ಮಿ ಇದೀವಿ ನಾವು ಇವತ್ತು. ಯಾಕೆ ಹೇಳ್ತೇನೆ ವಿಚಾರಕವಾಗಿ ಮಾತಂತಂದ್ರೆ 5 ಅಥವಾ 10% ಪೀಪಲ್ GDP ಉದ್ದಿಮೆದಾರ ನೀವು ತೆಗೆದುಬಿಟ್ರೆ ಯಾರು, ಅಂಬಾನಿ, ಅದಾನಿ, ಟಾಟಾ, ಬಿರ್ಲಾ ಇಂತ ದೊಡ್ಡ ದೊಡ್ಡ ಕಂಪ್ನಿಗಳು 5 ಜನದ್ದು ನೀವು GDP ತೆಗೆದುಬಿಟ್ರೆ ನಮ್ಮ ಆವರೇಜ್ GDP ಪರ್ ಪರ್ಸನ್ ಪರ್ ಕ್ಯಾಪಿಟಾ ಇರ್ತಕ್ಕಂಥದ್ದು ಆಫ್ರಿಕನ್ ಕಂಟ್ರಿಗಿಂತ ಕಮ್ಮಿ ಇದೀವಿ. ಯಾರು ಚರ್ಚೆ ಮಾಡ್ಬೇಕು? ಏನ್ ಚರ್ಚೆ ಮಾಡ್ಬೇಕ್ರಿ? ಏನ್ ಚರ್ಚೆ ಆಗ್ಬೇಕು? ಬರೀ ಇದನ್ನ 11 ವರ್ಷ ಆಯ್ತು. ಹಿಂದೂ ಮುಸ್ಲಿಂ ಒನ್ಲಿ ಪಾಯಿಂಟ್ ಇಸ್ ಪ್ರೂವಿಂಗ್ ಅಬೌಟ್ ಸ್ಪೀಕಿಂಗ್ ಅಬೌಟ್ ಅಗೇನ್ಸ್ಟ್ ಮುಸ್ಲಿಂ ಬಿಟ್ರೆ ಬೇರೆ ಇನ್ನಿಲ್ಲ. ಏನ್ ಚರ್ಚೆ ಏನ್ ಮಾಡ್ಬೇಕು ಹೇಳ್ರಿ ನಾವು? ಅಲ್ಲ, ಅದು ರಾಜೀನಾಮೆ ಬಗ್ಗೆ ಎರಡನೇ ಮಾತಾಡೋಣ. ಚರ್ಚೆ ಏನಾಗ್ಬೇಕು? ಈ ಮೀಡಿಯಾದವರಿಗೆ ನಾನು ನಿಮ್ಮ ಕೈ ಮುಗಿದು ಕೇಳೋದು, ಏನ್ ಚರ್ಚೆ ಏನ್ ಡಿಬೇಟ್ ಆಗಿದೆ? ನಾನು ನೋಡ್ತಾನೆ ಇದ್ದೆ ಅಲ್ಲಿಂದ ನಾ ಕೇಳಿಸ್ಕೊಂತ ಇದ್ದೆ. ಅಲ್ಲಿ ಯಾಕಂದ್ರೆ ನಾನು ರಾಜಕೀಯವಾಗಿ ಏನ್ ಮಾತನಾಡಕ್ ಹೋಗಿಲ್ಲ, ಪರ್ಪಸ್ ಬೇರೆ ಇದೆ. ಇಲ್ಲಿ ನನಗೆ ಪ್ರಶ್ನೆ ಇರ್ತಕ್ಕಂಥದ್ದು, ಸರ್ಕಾರ ಏನು ಇವಾಗ ಬಂದು ಸರ್ಕಾರ ಹೇಳಿದೆ ಲ್ಯಾಬ್ಸ್ ಅಂತ ಹೇಳಿ, ಸರ್ಕಾರ ಇವಾಗ ಲ್ಯಾಬ್ಸ್ ಅಂತ ಹೇಳಿದೆ. ನೀವು 10 ತಾಸು 20 ತಾಸು 30 ತಾಸು ಡೈಲಿ ಮಾತಾಡಿದ್ರೆ ಯಾರನ್ನ ಲ್ಯಾಬ್ಸ್ ಅಂತ ಹೇಳಿದ್ರೆ ಸರ್ಕಾರ ಲ್ಯಾಬ್ಸ್? ಒಬ್ರು ಯಾರು ಸರ್ಕಾರ ಲ್ಯಾಬ್ಸ್ ಅಂತ ಮಾತಾಡಿದಾರ? ಇವತ್ತು ಗೌರ್ಮೆಂಟ್ ಇಸ್ ಟೆಲಿಂಗ್ ಇಟ್ಸ್ ಲ್ಯಾಬ್ಸ್. ಬಟ್ ವಾಟ್ ಅಬೌಟ್ ದ ಆಲ್ ದಿಸ್ ಮೀಡಿಯಾ, ದಿ ಹೌಸಸ್ ವಿಚ್ ದೇ ಸ್ಪೋಕ್ ಒನ್ಲಿ ಅಬೌಟ್ ಮುಸ್ಲಿಂ ಪಾಕಿಸ್ತಾನ್? 2,000 ಜನ ಅಲ್ಲಿದ್ದಾರೆ. ಅಲ್ಲಿಂದ 2,000 ಜನ ಕೆಳ ತಂದರು ಯಾರ್ರಿ? 2,000 ಜನ ಕೆಳ ತಂದರು ಯಾರು? ಇದೇ ಮುಸ್ಲಿಂ ತಾನಲ್ಲಿರೋದು. ನಾನು ಅವ್ರ ಬಗ್ಗೆ ನಾನು ಯಾರನ್ನ ಟೆರರಿಸ್ಟ್ ನ ಡಿಫೆಂಡ್ ಮಾಡಕ್ ಹೋಗ್ತಿಲ್ಲ. ಐ ಆಮ್ ಪ್ರೌಡ್ ಟು ಬಿ ಹಿಂದೂ. ಈ ದೇಶದಲ್ಲಿ ನಾನು ಕೂಡ ಒಂದು ಎಷ್ಟು ಜನಕ್ಕೆ ಎಲ್ಲರಿಗೂ ಅಭಿಮಾನ ಇದೆ, ಅಷ್ಟೇ ರೀತಿಯಾದ ನಮಗೂ ಅಭಿಮಾನ ಇದೆ. ಏನು ಬೆಳಗ್ಗೆ ಸಾಯಂಕಾಲ ಇದು ಬಿಟ್ರೆ ಬೇರೆ ಏನಿಲ್ಲ, ಮುಂದೆ ಹೋಗೋದು ಬೇಡ. ನಾವು ಏನು ಬಿಜೆಪಿ ಅವರಿಗೆ ಇದೊಂದೇ ಸ್ಟೇಟ್ಮೆಂಟ್, ಇನ್ನೇನೇನಿಲ್ಲ. ಪರ್ಫಾರ್ಮೆನ್ಸ್ ಸ್ಟೇಟ್ಮೆಂಟ್ ಬೇಡ, ರಿಪೋರ್ಟ್ ಕಾರ್ಡ್ ಬೇಡ. ಇವರೇ ಆರ್ಟಿಕಲ್ 370 ಮಾಡಿದ್ವಿ, ಎಲ್ಲ ನಮ್ಮ ಕೈಲೇ ಕಂಟ್ರೋಲ್ ಐತೆ, ಎಲ್ಲ ಮುಗಿದು ಬಿಟ್ಟಿದೆ ಅಂತ ಹೇಳಿದ್ರು. ಆಯ್ತು, ಅದಕ್ಕೆ ನಾವು ರಾಜಕೀಯವಾಗಿ ಟೀಕೆ ಮಾಡೋದು ಬೇಡ. ಬಟ್ ಯಾವ ರೀತಿ ನೀವು ಒಯ್ತಾ ಇದ್ದೀರಿ ಇದನ್ನ ಡಿಬೇಟ್ನ? ಯಾವ ರೀತಿ ಡಿಬೇಟ್ ಒಯ್ತಾ ಇದ್ದೀರಿ?